ಮನೆ, ನಿಮ್ಮ ವ್ಯವಹಾರ, ನಿಮ್ಮ ವಹಿವಾಟೆಲ್ಲ ಬೆಂಗಳೂರು ಜಿಲ್ಲೆ ಆಸ್ತಿ. ಸೊ ಹಂಗೆ ಇವತ್ತು ನಿಮ್ಗೆ ಆಮೇಲೆ ಎಲ್ಲ ಇಡೀ ಪ್ರಪಂಚ ಭಾರತವನ್ನ ಬೆಂಗಳೂರು ಮುಖಾಂತರ ನೋಡ್ತಾ ಇದೆ. ಭಾರತ ಅಂದ್ರೆ ಫಸ್ಟ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಬಂದು ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ನಾಯಕರುಗಳು, ವಿಶ್ವ ನಾಯಕರುಗಳು. ಅಷ್ಟು ಪ್ರಸಿದ್ಧವಾದಂತ ಜಾಗ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮಕ್ಕಳಿಗೆ ನೀವು ಕಾಂಪೀಟ್ ಮಾಡಬೇಕಾಗಿರೋದು ಗ್ಲೋಬಲ್ ಲೆವೆಲ್ ಅಲ್ಲಿ, ನೀವು ಕಾಂಪೀಟ್ ಮಾಡಬೇಕಾದ್ದು ಕನಕಪುರದಲ್ಲ. ನಿಮ್ಮನ್ನ ನಾನು ಗ್ಲೋಬಲ್ ಲೆವೆಲ್ಗೆ ನಿಮ್ಮನ್ನ ತಯಾರು ಮಾಡಬೇಕು, ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ಅಂತೇಳಿ ನಾನು ಅದಕ್ಕೆ ಯಾವಾಗಲೂ ಕೂಡ ನಮ್ಮ ಪ್ರತಿಭಾ ಪುರಸ್ಕಾರ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಬುದ್ಧಿವಾದವನ್ನೇ ಹೇಳ್ತಾ ಇರ್ತೀನಿ. ಇದು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಇವತ್ತು ಈ ಕನಕಪುರ ಏನಿದೆ, ಎಲ್ಲರಿಗೂ ಕೂಡ ಶಕ್ತಿ ಮೀರಿ ರಾಜ್ಯದಲ್ಲಿ ಹೋರಾಟ ಮಾಡಿದ್ದೀನಿ, ಒಪ್ಕೋತಿರಲ್ಲ? ಏನು ಓದ್ ಎಲೆಕ್ಷನ್ ಅಲ್ಲಿ ಮಾತು ಕೊಟ್ಟಿದ್ದೆ, ಸುಮ್ಮನೆ ಓದ್ ಎಲೆಕ್ಷನ್ ಅಲ್ಲಿ ಏನ್ ಮಾತು ಕೊಟ್ಟಿದ್ದೆ, ಆ ಮಾತನ್ನ ಉಳಿಸ್ಕೊಂಡಿದ್ದೇನೆ. ಇದೇ ವೇದಿಕೆಯಲ್ಲಿ ಬಂದು ಎಲೆಕ್ಷನ್ ಮುಂಚಿತವಾಗಿ ಹೇಳಿದ್ದೆ, 5 ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಿಮ್ಗೆ, ನನಗೆ ವೋಟ್ ಹಾಕಿ ಅಂತ ಕೇಳಿದ್ದೆ. ಎಲ್ಲರೂ ಕೂಡ 200 ಯೂನಿಟ್ ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತೀನಿ ಅಂತ ಹೇಳಿದ್ದೆ. ಹೇಳಿದ್ದೋ ಇಲ್ಲೋ? ಎಲ್ಲ ಹೆಣ್ಮಕ್ಳು ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಅಂತ ಹೇಳಿದ್ದೋ ಇಲ್ಲೋ? ಗೃಹಜ್ಯೋತಿ ಆಯ್ತು, ಗೃಹಲಕ್ಷ್ಮಿ ಆಯ್ತು, ಎಲ್ಲ ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಂತ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೋ ಇಲ್ಲೋ? 10 kg ಅಕ್ಕಿ ಅಂತ ಹೇಳಿದ್ದೋ ಇಲ್ಲೋ? ಯುವಕರು ಪೆನ್ಷನ್ ಅಂತ ಹೇಳಿದ್ದೋ ಇಲ್ಲೋ? ಈ 5 ಗ್ಯಾರಂಟಿ ನಿಮ್ಮ ಶಾಸಕ, ನಿಮ್ಮ ಪ್ರತಿನಿಧಿ, ನಿಮ್ಮ ಸೇವಕ ಇಡೀ ರಾಜ್ಯಕ್ಕೆ ನಮ್ಮ ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದೀವ ಇಲ್ವೋ? ಒಂದೇ ಒಂದು ನನಗೆ ನೋವಾಗಿದ್ದು ಏನಪ್ಪಾ ಅಂದ್ರೆ, ನಿಮ್ಗೆ ನಾನು ಒಂದು ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಿಜೆಪಿಯವರು ಅದನ್ನ ತಗೋಬಿಟ್ರು, ಹಿಂದೆ ಮುಂಜೂರು ಮಾಡಿಸಿದ್ದೆ. ನಮ್ಮ ಸರ್ಕಾರ ಬರ್ತದೆ ಮಾಡ್ತೀನಿ ಅಂತ ಹೇಳಿದೆ. ಈಗೆಲ್ಲ ತಯಾರು ಮಾಡಿದ್ದೀನಿ, ಟೆಂಡರ್ ಆಗಿದೆ. ಇನ್ನೊಂದು 20 ದಿನದಲ್ಲಿ ಈಗಾಗಲೇ ಅದಕ್ಕೆಲ್ಲ ಸಣ್ಣ ಪಣ್ಣ ಕೆಲಸಕ್ಕೆಲ್ಲ ಪೂಜೆ ನಡೆದಿದೆ. ನಾನೇ ಬಂದು ನೀವೆಲ್ಲ ಬರಬೇಕು. ಕನಕಪುರದಲ್ಲಿ 800 ಬೆಡ್ನ ಹಾಸ್ಪಿಟ್ಲು, ಯಾರು ಬೆಂಗಳೂರಿಗೆ ಪೇಷಂಟ್ ತೆಗೆದುಕೊಂಡು ಹೋಗಬಾರ್ದು, ಯಾರು ಖರ್ಚು ಆಗಬಾರ್ದು. ಅದು ಈ 5 ವರ್ಷದ ಈ ಅವಧಿಯಲ್ಲಿ ನೀವೇನನ್ನ ಆಯ್ಕೆ ಮಾಡಿ ಕಳಿಸಿದಿರಿ, ಆ ಮೊದಲನೇ ಕೆಲಸ ನಿಮ್ಮೆಲ್ಲರೂ ಕೂಡ ಆರೋಗ್ಯಕ್ಕೆ ಹಣ ಖರ್ಚು ಆಗಬಾರ್ದು. ನಾನು ಹಿಂದೆ ಮಂತ್ರಿ ಆಗಿದ್ದಾಗ ದಯಾನಂದ ಸಾಗರ್ಗೆ ಪ್ರೈವೇಟ್ ಪರ್ಮಿಷನ್ ಕೊಟ್ಟೆ, ನೀನ್ ಬಂದಿದ್ದು ಮಾಡಪ್ಪ, ನಾನು ಸಹಾಯ ಮಾಡ್ತೀನಿ ಅಂತ. ಅವರು ಅಷ್ಟೋ ಇಷ್ಟೋ ಮಾಡಿದ್ದಾರೆ. ಆದ್ರೆ ಇದು ಗವರ್ಮೆಂಟ್ ಹಾಸ್ಪಿಟ್ಲು, ಗವರ್ಮೆಂಟ್ ಕಾಲೇಜು. ಇಲ್ಲಿ ಒಂದು 100 ಜನ ಡಾಕ್ಟರ್ಗಳು ಬಂದು ಕನಕಪುರದಲ್ಲೇ ಇಲ್ಲಿ ಮುಂದಕ್ಕೆ ವಾಸ ಮಾಡ್ತಾರೆ. 100-150 ಜನ ಬಂದು, ಸುಮಾರು ಒಂದು ಇನ್ನೂ 500 ಜನ ಅಷ್ಟು ಬೇರೆ ನರ್ಸ್ಗಳು ಅವರು ಇವರೆಲ್ಲ ಇರ್ತಾರೆ. ಸಾವಿರಾರು ಮನೆಗಳು ಮುಂದಕ್ಕೆ ಬಾಡಿಗೆಗೆ ತಯಾರಾಯ್ತದೆ. ಸೊ ಹಂಗೆಲ್ಲ ಕೂಡ ಅವಕಾಶ ಇದೆ. ಅದಕ್ಕೆ 25 ಎಕರೆಯಲ್ಲಿ ಈಗಾಗಲೇ ಹೌಸಿಂಗ್ ಬೋರ್ಡ್ ಇಂದ ಖರೀದಿ ಮಾಡಿದೀವಿ, ಹೌಸಿಂಗ್ ಬೋರ್ಡ್ ಇಂದ ತಗೊಂಡಿದೀವಿ, ದುಡ್ಡು ಕಟ್ಟಿದೀವಿ, ಸ್ಯಾಂಕ್ಷನ್ ಆಗಿದೆ. ಈಗ ಏನಾದ್ರು ಕೆಲಸ ಆಗ್ಬೇಕು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನನ್ನ ಕರ್ತವ್ಯ, ನಿಮ್ಮ ಪ್ರತಿನಿಧಿ. ಈ ತಾಲೂಕಿಗೆ ನೀವು ಇಷ್ಟು, ಈಗ ನೋಡಿ ಇಲ್ಲಿ ಕಾಂಕ್ರೀಟ್ ರೋಡ್ ಮಾಡಿಸ್ತೆ. ಕೆಲವು ಯಾರೋ ಬಂದು ನನಗೆ, ನಾವು ಮಾಡ್ದೋ ಸೆಂಟ್ರಲ್ ಗವರ್ಮೆಂಟ್ ದುಡ್ಡು. ಏನ್ ಸೆಂಟ್ರಲ್ ಗವರ್ಮೆಂಟ್ ದುಡ್ಡು? ಯಾರು ಬಂದ್ರು? DK ಸುರೇಶ್ ಇಲ್ಲ ಅಂದ್ರೆ ಈ ಕಾಂಕ್ರೀಟ್ ರೋಡ್ ಬತ್ತಿತ್ತಾ? ಓಲಿ ಆಯ್ತಪ್ಪ, ಒಂದು ಒಳ್ಳೆ ಪೆನ್ಷನ್ ಯಾರು ಮಾಡ್ಕೊಟ್ಟಿದಾರ? ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ, ನನಗೆ ಪಾರ್ಟಿ ಇಲ್ಲ, ಪಕ್ಷಕ್ಕೆ ಹೋಗುದಿಲ್ಲ. ಈಗ ನಾನು ಎಲ್ಲರಿಗೂ ಕೂಡ ನಾನು ಈಗಾಗಲೇ ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ, ದಳದವ್ರಿಗೆ ಬಿಜೆಪಿಯವ್ರಿಗೆ ಟೈಮ್ ವೇಸ್ಟ್ ಮಾಡ್ಕೋಕ್ ಹೋಗ್ಬೇಡಿ. ಈಗ ಮತ್ತೊಬ್ಬ DK ಶಿವಕುಮಾರ್ನ ದಳದಲ್ಲಾಗಿ ಬಿಜೆಪಿಯಲ್ಲಿ ಕನಕಪುರದಲ್ಲಿ ತಯಾರು ಮಾಡಕ್ ಆಯ್ತದ? ನಾನ್ ರೆಡಿಮೇಡ್ ಗಂಡು, ನನ್ ಬಿಟ್ಬಿಟ್ಟು ಇನ್ನೇನೋ ಹೊಸದಾಗಿ ನಾವು ಮಾಡ್ತೀನಿ ಅಂತಂದ್ರೆ ಅದನ್ನ ಬಿಟ್ಬಿಡ್ಬೇಕು. ಇನ್ನು ನಾನು ಹೇಳಿದೀನಿ, ಯಾರು ನಮ್ಮ ಲೀಡ್ಗಳು ತಪ್ಪು ಮಾಡಿರ್ಬೋದು, ಇಲ್ಲ ನನ್ನಿಂದ ಏನೋ ತಪ್ಪಾಗಿರ್ಬೋದು, ಗೊತ್ತಿಲ್ಲದೆ ತಪ್ಪಾಗಿರ್ಬೋದು, ಇಲ್ಲ ನಮ್ಮ ಕಾರ್ಯಕರ್ತ ಏನೋ ತಪ್ಪು ಮಾಡಿರ್ಬೋದು. ದಯವಿಟ್ಟು ಇರಾ ಸುಮ್ಮನೆ ಲೀಡ್ಗಳು ತಪ್ಪು ಮಾಡಿರ್ಬೋದು, ದಯವಿಟ್ಟು ಕ್ಷಮಿಸಿ. ಇನ್ನ ನನ್ನ ಮನೆ ಬಾಗಿಲು ತೆರೆದಿದೆ. ಇಲ್ಲೊಂದು ಪ್ರತ್ಯೇಕವಾದಂತ ಚೀಫ್ ಮಿನಿಸ್ಟರ್ ಕಚೇರಿ ಅಂತ ಇಲ್ಲಿ ಬಂದು ಓಪನ್ ಆಯ್ತದೆ. ಎಲ್ಲ ಯಾರು ಬೇಕಾದ್ರೂ ಅರ್ಜಿನ ಅಲ್ಲಿ ಕೊಡ್ಬೋದು. ಅವನ ಅರ್ಜಿನ ತಂದು ಸಾಯಂಕಾಲ ನನಗೆ ಕೊಡ್ತಾನೆ. ನಾನು ಸುರೇಶ್ ನೋಡ್ತೀವಿ, ಯಾರಿಗೆ ಏನ್ ಮಾಡ್ಬೋದು ಸಹಾಯ ಮಾಡ್ತೀವಿ.
ಮುಂದಕ್ಕೆ ಏನೇನು ಅಭಿವೃದ್ಧಿ ಕೆಲಸ ಕನಕಪುರಕ್ಕೆ ಮಾಡ್ಲಿಕ್ಕೆ ಸಾಧ್ಯನೋ ಸಮಗ್ರವಾಗಿ ಮಾಡ್ತೀನಿ. ಈಗಾಗಲೇ ನಾನು ಹೇಳಿ ಬಂದಿದ್ದೀನಿ ರಾಮನಗರ ರೋಡಲ್ಲಿ ಯಾರ ಮಾತು ಕೇಳೋದಿಲ್ಲ. ಯಾವ ಕೋರ್ಟ್ಗಾರ ಹೋಗಿ ಏನಾರು ಮಾಡ್ಕೊಳ್ಳಿ, ರೋಡ್ ಒಡೆಯದೆ ಅಂತ ಹೇಳ್ಬಿಟ್ಟಿದ್ದೀನಿ. ರೋಡ್ ಒಡೆಯದೆ ಅಂತ ಹೇಳ್ತೀನಿ. ಸೊ ಉಡಿಸ್ನಳ್ಳಿಯಿಂದ ಮಾಗಡಿ ರೋಡು, ಕೋಡಳ್ಳಿ ರೋಡು, ಕೋಡಳ್ಳಿ ರೋಡನ್ನು ಅಷ್ಟೇ. ಕೋಡಳ್ಳಿ ಅಂದ್ರೆ ನಮ್ಮ KNS ಸರ್ಕಲಿಂದ ನಮ್ಮ ಅಲ್ಲಾಡ್ ರೋಡ್ ಇದೆಯಲ್ಲ, ಅದನ್ನು ಒಡೆಯದೆ, ಇದನ್ನು ಒಡೆಯದೆ, ಅಗಲ ಮಾಡದೆ. ಈಗ ಕನಕಪುರದಲ್ಲಿ ಕೋರ್ಟ್ ಆಗಿದೆಯಲ್ಲ, ಎಲ್ಲಾರು ಅಂತ ಕೋರ್ಟ್ ಇದೆಯಾ? ಹೈಕೋರ್ಟ್ಗಿನ ದೊಡ್ಡದಾಗಿಲ್ವೇ ತಾನೇ ಇದು? ಈ ವರ್ಷ ಒಂದು ದೊಡ್ಡ ಸ್ಟೇಡಿಯಂ ಮಾಡಕ್ಕೆ ಒಂದು ದೊಡ್ಡ ಜಾಗ ಕೂಡ ಹುಡುಕ್ತಾ ಇದೀನಿ. ಈಗ ಒಂದ್ ಮಕ್ಕಳ ಆಟ ಆಡಕ್ಕೆ ಇವ್ರಿಗೆಲ್ಲ ಕೂಡ. ಈ ಹಿಂದೆ ಯಾವ್ದೋ ಕಾಲದಲ್ಲಿ ಒಂದು 50 ವರ್ಷದಲ್ಲಿ ನಮ್ಮ RS ಗ್ರೌಂಡ್ ಇತ್ತು. RS ಅಂತೀನಿ, ಮುನ್ಸಿಪಲ್ ಗ್ರೌಂಡ್ ಇತ್ತು. ಇದು ಪ್ರೈವೇಟ್ ಗ್ರೌಂಡ್ ಬಿಡಿ. ಇದನ್ನ ಈಗ ಇನ್ನೊಂದು ದೊಡ್ಡ ಗ್ರೌಂಡ್ ನ ಹುಡುಕ್ಬೇಕು. ಅದಕ್ಕೆ ಈಗಾಗಲೇ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಕ್ರೀಡೆಯಲ್ಲಿ, ಪ್ರತಿಭೆಯಲ್ಲಿ ಮುಂದಕ್ಕೆ ಕಾರ್ಯಕ್ರಮಕ್ಕೆ ಆಗ್ಬೇಕು ಅಂತೇಳಿ. ಹಿಂಗೆ ಬೇಕಾದಷ್ಟು. ಈಗ 106 ಎಕರೆ ಸೈಟ್ ಕೊಟ್ಟೆ, ಇಲ್ಲೂ ಸೈಟ್ ಕೊಟ್ಟೆ, ಅಲ್ಲೂ ಸೈಟ್ ಕೊಟ್ಟೆ. ಬೇರೆ ರಾಮನಗರದಲ್ಲಿ 2 ಬಾರಿ ಕುಮಾರಸ್ವಾಮಿ ಆಗಿರಲ್ಲ, ಯಾರಿಗಾರ ಒಬ್ಬಂಗ್ ಸೈಟ್ ಕೊಟ್ರ ಅಲ್ಲಿ? ನಾನೀಗ ಅವ್ರ ಸುದ್ದಿ ಮಾತಾಡಕ್ ಹೋಯ್ತಲ್ಲ, ಅಂದ್ರೆ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ, ನೆನಪು ಮಾಡ್ತಾ ಇದ್ದೀನಿ. ಈಗ ಅವ್ನು ನಮ್ಮ ಇವ್ರಿಗೆ ಹೇಳಿದ್ರಿ ಇಕ್ಬಾಲ್ಗೆ, ನೀನ್ 300 ಎಕರೆ ಖರೀದಿ ಮಾಡ್ಬಿಟ್ಟು ಸೈಟ್ ಹಂಚಲಿಲ್ಲ ಅಂತಂದ್ರೆ ಸುಮ್ನೆ ಬಿಡುದಿಲ್ಲ. ಈಗ ಸುರೇಶ್ ಅವರಿಬ್ರು ಸೇರಿ ಜಮೀನ ಖರೀದಿ ಮಾಡವ್ರೆ. ಫಸ್ಟ್ ಕೆಲಸ ಅಲ್ಲಿ ಬಡವರಿಗೆ ಸೈಟ್ ಹಂಚುವಂತ ಕೆಲಸ. ಅಲ್ಲೊಂದು ಮೆಡಿಕಲ್ ಕಾಲೇಜು, ರಾಮನಗರದಲ್ಲಿ ಒಂದು ಮೆಡಿಕಲ್ ಕಾಲೇಜು ಮಾಡೋಂತ ಕೆಲಸನ ಅಲ್ಲೂ ಕೂಡ ಮಾಡ್ತಾ ಇದ್ದೀನಿ. ಅಲ್ಲಿ ಇದನ್ನ ನಮ್ಮ ಈ ಕಡೆ ಕಸ್ಬಾರು ಬೇಕಾದ್ರೆ ಆರೋಳಿಗೆ ಹೋಗ್ಬೋದು, ಇಲ್ಲೂ ಮಾಡ್ಬೋದು, ಮಳವಳ್ಳೂರು ಬೇಕಾದ್ರೆ ಬಂದು ಇಲ್ಲಿ ಹಾಸ್ಪಿಟಲ್ ಉಪಯೋಗಿಸ್ಕೊಳ್ಬಹುದು. ನನಗೇನು ಅಭ್ಯಂತರ ಏನಿಲ್ಲ. ಹಿಂಗೆ ಕನಕಪುರಕ್ಕೆ ಒಂದು ಹೊಸ ರೂಪವನ್ನು ಕೊಡ್ಲಿಕ್ಕೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮುಂದಕ್ಕೂ ಕೂಡ ಮಾಡ್ತೀವಿ, ಮುಂದುವರಿಸ್ತೀವಿ. ಈಗ ಏನಕ್ಕಪ್ಪ ಇಷ್ಟೊತ್ತಿಗೆ ಜಲ್ದಿ ಬಂದೆ ಅಂದ್ರೆ ಪಾಪ ಜನ ಬಂದು ಹೂನಾರ ಹಾಕ್ಬೇಕು, ಅಭಿನಂದನೆ ಹೇಳ್ಬೇಕು. ಈ ಪೊಲೀಸವ್ರು ಬಿಡಲ್ರು. ಇಲ್ಲೇ ನೋಡಿ ದೊಡ್ಡ ಗಲಾಟೆ ಮಾಡ್ತಾವ್ರೆ. ಈಗ 25 ಕಿಲೋ ಅಡಿ ಮುಂದಿಕ್ಕಿರ್ಬೇಕು ಲೆಕ್ಕ ಅಂದ್ರು. ಏನೋ ಕನಕಪುರದವ್ರು ಅಂತೆಲ್ಲ ಬಿಡ್ರಪ್ಪ ಸುಮ್ನೆ, ಇನ್ನು ನನಗೇನಾರು ಹಿಡ್ಕೊಂಡು ಬಡಗಿಡಿದಾರು ಅಂತ ಅಂದ್ಬಿಟ್ಟು ಓಟ್ ಹಾಕೋದಕ್ಕೆ ನನ್ನ ದೂರ ತಳ್ಬಿಟ್ಟಾರು ಅಂತ ಅಂದ್ಬಿಟ್ಟು ಕೊನೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಬ್ಬನೇ ಇಲ್ಲಿ ಸ್ಟೇಜ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಇರ್ಲಿ, ಪರವಾಗಿಲ್ಲ, ಪ್ರೀತಿ ನಿಮ್ ಪ್ರೀತಿ ಇರ್ಲಿ. ಆದ್ರಿಂದ ಯಾವಾಗಲೂ ಕೂಡ ಮುಂದಿನ ದಿನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸೋಣ. ರಾಜ್ಯಕ್ಕೆ ಇದು ಬರೀ ನಿಮ್ ಕನಕಪುರಕ್ಕಲ್ಲ. ಈಗ ನಾನು ರಾಜ್ಯಕ್ಕೆ ತಾನೇ ರಾಜ್ಯ ಸೇವೆ ಮಾಡ್ಬೇಕು ತಾನೆ. ಈಗ ನೆಕ್ಸ್ಟ್ ಮೇಕೆದಾಟಿಗೂ ಕೂಡ ಈಗಾಗಲೇ ನಾನು ಅದಕ್ಕೆ ಏನ್ ಬೇಕೋ ರೂಪ ರೆಡಿ ಮಾಡ್ತಾ ಇದ್ದೀನಿ. ಅದು ಕೂಡ ನಾನೀಗ ಮುಂದಿನ ದಿನದಲ್ಲಿ ನಾನು ಆ ಎಲ್ಲ ವಿಚಾರನೂ ನಿಮ್ಗೆ ನಾನು ತಿಳಿಸ್ತೀನಿ. ಈಗ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿಸಿ ನನಗೆ ಆಶೀರ್ವಾದ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿ, ನೀವು ನನ್ನನ್ನ ಮಗನ್ ತರ ನೋಡ್ಕೊಂಡು, ತಮ್ಮನ್ ತರ ನೋಡ್ಕೊಂಡು, ಅಣ್ಣನ್ ತರ ನೋಡ್ಕೊಂಡು, ನಿಮ್ ಮನೆ ಮಕ್ಕಳನ್ನ ಯಾವ ರೀತಿ ಕಾಪಾಡಿದ್ದೀರಿ ಆ ರೀತಿ ನನ್ನ ಕಾಪಾಡೋದಕ್ಕೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರಿಂದ ಇಷ್ಟು ತಡವಾಗಿ ಬಂದಲ್ಲಿ 6 ಗಂಟೆಗೂ ಏನೋ ಬರಬೇಕಾಗಿತ್ತು, 7 ಗಂಟೆಗೂ 8 ಗಂಟೆಗೂ, 12 ಗಂಟೆ 12:30 ಗಂಟೆ ಆಗೋಗಿದೆ. ಆದ್ರೂ ಕೂಡ ಇಷ್ಟು ಪ್ರೀತಿ ತೋರಿಸ್ತಾ ಇದ್ರಲ್ಲ, ಈ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರೀತಿನ ಮರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹುಷಾರು, ಇನ್ನೊಂದು ದೊಡ್ಡ ವಿಚಾರ,